ಈ ಒಂದು ಘಟಿಕೋತ್ಸವದ ಅಂಗವಾಗಿ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಕೇದಾರಲಿಂಗಯ್ಯ ಹಿರೇಮಠರವರೇ, ಶ್ರೀ ಮುರುಗೇಶ್ ಬಿರಾರಿನವರೇ, ಶ್ರೀ PGR ಸಿಂಧ್ಯಾರ್ ಅವರೇ, ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ವಿದ್ಯಾ ವಿಷಯಕ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ವಿವಿಧ ವಿಭಾಗಗಳ ಡೀನ್ಗಳೇ, ಪ್ರಾಧ್ಯಾಪಕರೇ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ, ಇಂದಿನ ಘಟಿಕೋತ್ಸವದಲ್ಲಿ ತಮ್ಮ ಮಕ್ಕಳ ಸಾಧನೆಯನ್ನ ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಚಿನ್ನದ ಪದಕ ಮತ್ತು ಪದವಿಗಳನ್ನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಘಟಿಕೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರೇ, ಆಹ್ವಾನಿತರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, 1980ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವತ್ತು ಹಲವಾರು ದಶಕಗಳ ತನ್ನ ಶೈಕ್ಷಣಿಕ ಪಯಣವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿದೆ. ಇದು ಒಳ್ಳೆಯದು ಸರಿ ಅಂತಕ್ಕಂಥ ಒಂದು ಕಡೆ ಚರ್ಚೆಗಳು ಅಥವಾ ವಿಶ್ಲೇಷಣೆಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಈ ಭಾಗದಲ್ಲಿ ಯಾಕೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರ ಕೂಡ ಆಗುತ್ತೆ. ಇವತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅನ್ನ ನೋಡಿದಾಗ ಈ ಭಾಗದಲ್ಲಿ ಬಹಳ ತೀರಾ ಕಮ್ಮಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇದೆ. ಇವತ್ತು ನಾವು 39.6% ನಮ್ಮ ರಾಜ್ಯದ GER ಇದೆ. ಆದ್ರೆ ಈ ಕಡೆ ಭಾಗದಲ್ಲಿ ಬಹಳ ಕಮ್ಮಿ ಇರ್ತಕ್ಕಂಥದ್ದನ್ನ ನೋಡಿದಾಗ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಿ ಇದಕ್ಕೆ ಸೂಕ್ತವಾದಂತ ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇವೆಲ್ಲದಕ್ಕೂ ಹೆಚ್ಚಿನ ಅನುದಾನವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆ ಬೇರೆ ಭಾಗದ ರಾಜ್ಯಕ್ಕೆ ಹೋಲಿಸಿದಾಗ ಇಲ್ಲಿ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೆಯತಕ್ಕಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಆದ್ರೆ ಇದರ ಸದುಪಯೋಗ ಆಗ್ಬೇಕು. ಭವಿಷ್ಯತ್ತಿನ ದಿನಗಳಲ್ಲಿ ಒಂದು ಕೆಳ ಹಂತದಿಂದ ಭದ್ರವಾದಂತಹ ಒಂದು ಬುನಾದಿ ಆಗ್ಬೇಕಾಗುತ್ತೆ. ಇವತ್ತು ಆಂಗ್ಲ ಭಾಷೆ ಏನು ದ್ವಿಭಾಷಾ ಪದ್ಧತಿಯಲ್ಲಿ ಒಂದು ನರ್ಸರಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ನಂತರ PUC ವರೆಗೂ ಏನು KPS ಶಾಲೆಗಳೆಲ್ಲ ಒಂದು ಮಾದರಿ ಇದೆ, ಅದನ್ನ ಹೆಚ್ಚು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅರಿವೆಯನ್ನ ನಾನು ತಾವೆಲ್ಲರೂ ಮಾಡ್ಕೊಳ್ತೇನೆ. ಇದರ ಜೊತೆಗೆ ಈಗಾಗಲೇ ಪ್ರಾಯೋಗಿಕವಾಗಿ ಅಂಗನವಾಡಿ ಶಾಲೆಗಳ ಒಂದು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಇಲ್ಲಿ ಶುರುವಾಗಿದೆ. ಯಾಕಂದ್ರೆ ಇವತ್ತು ಕೆಳ ಮಟ್ಟದಿಂದ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಕಲಿಲಿಕ್ಕೆ ಪ್ರಾರಂಭ ಆಗ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಇವತ್ತು ವಿಮಾನದಲ್ಲಿ ಬರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬರು ಗಗನಸಖಿ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಕೇಳಿದ್ರೆ ಏನು ಇವತ್ತು ಏರೋಸ್ಪೇಸ್ ಆಗ್ಬೇಕಾದ್ರೆ ಏನೆಲ್ಲ ಭಾಷೆ ಕಲ್ತಿರ್ಬೇಕು, ಏನ್ ಓದಿರ್ಬೇಕು ಅಂತ. ಅವ್ರು ಹೇಳಿದ್ರು PUC ಓದಿದ್ರೆ ಸಾಕು ಅಂತ ಹೇಳಿದ್ರು. ಆದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತಿ ಹೊಂದಿರಬೇಕು, ಸುಲಲಿತವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮಾತಾಡ್ಬೇಕು ಅಂದಾಗ ನಮಗೆ ಹಿಂದಿ ಈ ಭಾಗದಲ್ಲಿ ಹಿಂದಿ ನಾವು ಅಥವಾ ಉರ್ದು ಮಾತಾಡ್ಬೋದು ಅಥವಾ ಹಿಂದಿ ಸ್ವಲ್ಪ ಬಳಕೆ ಮಾಡ್ಬೋದು. ಆದ್ರೆ ಇಂಗ್ಲಿಷ್ ಭಾಷೆ, ಆಂಗ್ಲ ಭಾಷೆ ಮಾತಾಡುವಂತದ್ದಕ್ಕೆ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಆತ್ಮಸ್ಥೈರ್ಯ ಇದೆ, ಎಷ್ಟು ಸುಲಲಿತವಾಗಿ ಮಕ್ಕಳು ಮಾತಾಡಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಕೇವಲ ಗಗನಸಖಿ ಆಗ್ಬೇಕು ಅಂತಕ್ಕಂಥ ಒಂದು ಉದ್ಯೋಗಕ್ಕಲ್ಲ, ಇವತ್ತು
ಜಾಗತಿಕ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಗಳಲ್ಲಿ ಇವತ್ತು ನಾವು ಇಂಗ್ಲಿಷ್ ಭಾಷೆಯ ಮೇಲೆ ಹತೋಟಿ ಇಲ್ಲದ ಸಂದರ್ಭದಲ್ಲಿ ನಮಗೆ ಉದ್ಯೋಗ ಅವಕಾಶಗಳು ನಮ್ಮ ಮುಂದೆ ಇದ್ರೂ ಸಹ ಅದನ್ನು ಪಡಿತಕ್ಕಂಥದ್ದಕ್ಕೆ ನಮಗೆ ಸಾಧ್ಯ ಆಗುತ್ತದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ದಯವಿಟ್ಟು ತಾವು ನಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಮತ್ತು ಭಾಷೆ ಕಲಿಬೇಕು. ಅದರ ಜೊತೆಯಲ್ಲಿ ನಮ್ಮ ಬದುಕಿಗಾಗಿ ನಾವು ಆಂಗ್ಲ ಭಾಷೆಯನ್ನ ನಾವು ಓದತಕ್ಕಂತ ಒಂದು ಪರಿಸರದ ಒಂದು ಜಾಗದಲ್ಲಿ ನಾವು ನಮ್ಮ ಕಾಲೇಜ್ ಕ್ಯಾಂಪಸ್ ಇರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚು ನಾವು ಮಾತಾಡುವಂತ ಪ್ರಯತ್ನ ಪಟ್ಟಾಗ ತಂತಾನಾಗಿ ಆ ಭಾಷೆಯ ಮೇಲೆ ಹಿಡಿತ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇವತ್ತು ನಾನು ಈ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಗಂಭೀರವಾದಂತ ವಿಚಾರ ನೋಡಿ, ಇವತ್ತು ಘಟಿಕೋತ್ಸವ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ವಿದ್ಯಾರ್ಥಿಗಳ ಏನು ಒಂದು ಶೈಕ್ಷಣಿಕ ಜೀವನದ ಒಂದು ಘಟ್ಟ ಇದೆ, ಒಂದು ಮುಖ್ಯವಾದಂತ ಘಟ್ಟ. ಇವತ್ತು ಬಹಳಷ್ಟು ಜನ ಒಂದು ಅಂಡರ್ ಗ್ರಾಜುಯೇಟ್ ಆಗ್ಬೋದು, ಇನ್ನೊಬ್ರು ಪೋಸ್ಟ್ ಗ್ರಾಜುಯೇಟ್ ಆಗ್ಬೋದು, ಇನ್ನೊಬ್ರು PhD ಪದವಿ ಪಡಿಬಹುದು. ಒಂದೊಂದು ಹಂತದಲ್ಲೂ ಕೆಲವರು ಉದ್ಯೋಗವನ್ನು ಅರಿಸಿ ಮುಂದಿನ ಪಯಣವನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಘಟ್ಟ. ಇಂಥ ಘಟ್ಟದಲ್ಲಿ ಏನಿವತ್ತು ಮುಖ್ಯ ನಮ್ಮ ಭಾಷಣಕಾರರು, ಮುಖ್ಯ ಅತಿಥಿಗಳು ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟರು. ಯಾವ ರೀತಿ ನಾವು ಜೀವನವನ್ನ ಎದುರಿಸಬೇಕು, ಮಾಡಬೇಕು, ಯಾವ ರೀತಿ ಶಿಸ್ತುಬದ್ಧವಾದಂತ ಒಂದು ಜೀವನವನ್ನ ನಮ್ಮನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ನಾವು ಮತ್ತು ರಾಜ್ಯಪಾಲರು ಗಮನಿಸ್ತಾ ಇದ್ವಿ, ತಾವು ಪದವಿಗಳನ್ನ ಸ್ವೀಕಾರ ಮಾಡಿ ತಮಗೆ ಈ ಮುಖ್ಯ ಭಾಷಣಕಾರರು ಒಬ್ಬರು ಸಾಧಕರು ನಿಮ್ಮ ಮುಂದೆ ಇದ್ದಾರೆ, ಇವತ್ತು ದೇಶಕ್ಕೆ ಹೆಸರು ಮಾಡಿದಂತ ಒಬ್ಬರು ನಮ್ಮ ಮುಂದೆ ಇದ್ದಾರೆ, ಅವರಿಂದ ಒಂದೆರಡು ಮಾತು ಕೇಳೋಣ, ಅವರಿಂದ ನಮ್ಗೆ ಏನಾದ್ರು ಮುಂದೆ ನಾವು ಪಯಣವನ್ನ ನಾವು ಕಟ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ನಾವು ಜೀವನದಲ್ಲಿ ಬದಲಾವಣೆ ಅಥವಾ ಮತ್ತೊಂದು ಹಾದಿಯಲ್ಲಿ ಹೋಗ್ಲಿಕ್ಕೆ ಏನಾದ್ರು ನಮ್ಗೆ ಸಲಹೆಗಳು ಕೊಡ್ತಾರ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ತಾಳ್ಮೆಯಿಂದ ಕೇಳ್ತಕ್ಕಂಥದ್ದಕ್ಕೆ ಇವತ್ತು ತಾವೆಲ್ಲ ಪದವಿ ಪಡೆದಿರ್ತಕ್ಕಂಥವ್ರು ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ನಾನು ಇವತ್ತು ರಾಜ್ಯಪಾಲರು ಚರ್ಚೆ ಮಾಡ್ತಿದ್ದೆ, ನಿನ್ ಮುಂದೆ ಮುಖ್ಯ ಅತಿಥಿಗಳ ಭಾಷಣ ಆದ್ಮೇಲೆ ಪದವಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಪದವಿಗಳನ್ನ ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ, ಬದಲಾವಣೆ ತರೋಣ ಅಂತಕ್ಕಂಥ ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅರ್ಥ ಮಾಡ್ಕೋಬೇಕು, ಇವತ್ತು ಘಟಿಕೋತ್ಸವ ಪ್ರತಿಯೊಬ್ಬರ ಜೀವನದಲ್ಲಿ ಪದೇ ಈ ಅವಕಾಶ ಬರೋದಿಲ್ಲ. ಇದನ್ನ ನಾವು ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಶಿಸ್ತು ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿಲ್ಲದ್ರೆ ಬಹುಶಃ ನಾವು ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೋಧಕರು ತಮ್ಮ ಎಲ್ಲಾ ಪ್ರಯತ್ನ ತಮ್ಮೆಲ್ಲ ಒಂದು ಜ್ಞಾನವನ್ನ ತಮಗೆ ದಾರೆ ಎದಿರ್ತಕ್ಕಂಥದ್ರಲ್ಲಿ ತಾವು ಅದು ಎಲ್ಲೋ ಒಂದ್ ಕಡೆ ವ್ಯರ್ಥ ಆಯ್ತು ಅಂತಕ್ಕಂಥ ಭಾವನೆ ನಮಗೆ ಬರುತ್ತೆ. ಅದರಿಂದ ದಯವಿಟ್ಟು ಈ ಒಂದು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಶಿಸ್ತನ್ನ ಕಾಪಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಮುಂದೆ 3 ಜನಕ್ಕೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ಕೊಟ್ಟರು. ಇವತ್ತು ಕೇದಾರ್ ಲಿಂಗಯ್ಯನ್ ಅವರ ಒಂದು ಬಯೋಡೇಟಾ, ಅವರ ಒಂದು ಸಾಧನೆ ಬಗ್ಗೆ ನೋಡಿದಾಗ ಯಾವ ರೀತಿ ಅವರು ಯಾವುದೇ ಒಂದು ಅದರಿಂದ ಲಾಭ ಪಡೆದೆ ಇವತ್ತು ಯಾವ ರೀತಿ ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ, ನಿರಂತರವಾದಂತಹ ಹೋರಾಟ, ಇವೆಲ್ಲ ಇವತ್ತು ಸಮಾಜದಲ್ಲಿ ಪ್ರತಿಯೊಂದು ಕೆಲಸವನ್ನ ರಾಜಕಾರಣಿಗಳಾಗಿರ್ತಕ್ಕಂಥ ನಾವುಗಳೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾಜದಲ್ಲಿ ಕೆಲವರು ಏನು ಬೇಕು, ಏನು ಆಗ್ಬೇಕು, ಯಾವ ರೀತಿ ಸರ್ಕಾರಗಳನ್ನ ಅವರು ಎಚ್ಚರಗೊಳಿಸ್ತಕ್ಕಂಥ ಕೆಲಸಗಳು ಮಾಡುವಂತ ಜವಾಬ್ದಾರಿಗಳು ಇವತ್ತು ಬಹಳಷ್ಟು ಇರ್ತದೆ. ಅದೇ ಆ ರೀತಿ ಇವತ್ತು ಅಂತವರಿಗೆ ಇಲ್ಲಿ ಗುರುತಿಸಿ ಡಾಕ್ಟರೇಟ್ ಪದವಿ ಕೊಟ್ಟಾಗ ನಾವು ಅವ್ರ ಬಗ್ಗೆ, ಅವರ ಸಾಧನೆ, ಅವರು ನಡೆದಂತ ದಾರಿ, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಇವತ್ತು ಮತ್ತೊಬ್ಬರು ಹಿರಿಯರು PGR ಸಿಂಧ್ಯಾ ಅವರು ಬಹಳ ಸುದೀರ್ಘವಾದಂತ ರಾಜಕೀಯ ಪಯಣ, ಇವತ್ತು ಆಯುಕ್ತರಾಗಿದ್ದಾರೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತರಾಗಿದ್ದಾರೆ. ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ನಿರಂತರವಾಗಿ PGR ಸಿಂಧ್ಯಾ ಸಾಹೇಬರ ಜೊತೆ ನಾನು ಒಡನಾಟ ಇದೆ. ಅವರು ನಮ್ಮ ತಂದೆಯವರ ಜೊತೆ ರಾಜಕಾರಣ ಮಾಡಿರ್ತಕ್ಕಂಥವ್ರು, ಬಹಳ ಸುದೀರ್ಘವಾಗಿ ಹಲವಾರು ಇಲಾಖೆಗಳ ಜವಾಬ್ದಾರಿ ಮಂತ್ರಿಯಾಗಿ ನಿಭಾಯಿಸಿ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ಅವರು. ಇವತ್ತು ಅವರನ್ನ ಗುರುತಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಮತ್ತೊಬ್ಬರು ಮುರುಗೇಶ್ ನಿರಾಣಿ ಅವರು, ನಾವಿಬ್ಬರು ಒಟ್ಟಿಗೆ ರಾಜಕೀಯ ಪಯಣ ಭವಿಷ್ಯ ನಾನು ಪ್ರಾರಂಭ ಮಾಡಿದೆ ಶಾಸಕರಾಗಿ 2004ರಲ್ಲಿ ನಾವು ಅವರು ಒಟ್ಟಿಗೆ ಆಗಿ. ಆದ್ರೆ ಅವರು ಒಬ್ಬ ಉದ್ಯಮಿಯಾಗಿ, ಅವರು ಇವತ್ತು ಕೈಗಾರಿಕಾ ಮಂತ್ರಿಯಾಗಿ ಇವತ್ತು ಅವ್ರದೇ ಆದಂತಹ ಕೊಡುಗೆ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಇಂಥವರ ಸಮ್ಮುಖದಲ್ಲಿ ಇಂಥವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ನಮ್ಮ ಕನಸುಗಳನ್ನ ಪಡ್ಕೊಳ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ನಾವು ಮುಂದೊಂದು ದಿನ ಇದೇ ರೀತಿಯಾದಂತಹ ಭವ್ಯವಾದಂತಹ ವೇದಿಕೆಯಲ್ಲಿ ಇದೇ ರೀತಿ ಗೌರವ ಡಾಕ್ಟರೇಟ್ ಪುರಸ್ಕೃತರು ಆಗ್ಬೇಕು, ನಮ್ಮನ್ನು ನಾಳೆ ಸಮಾಜ ಗುರುತಿಸಬೇಕು ಅಂತಕ್ಕಂಥ ಆಲೋಚನೆ ನೀವೆಲ್ಲರೂ ಬರ್ಬೇಕಾಗುತ್ತೆ. ಅದರಿಂದ ಇವತ್ತು ನಾನು ಹೆಚ್ಚಾಗಿ ತಮ್ಮ ಸಮಯವನ್ನ ನಾನು ತಿಳ್ಕೊಳ್ಳೋದಿಲ್ಲ.
ಮತ್ತೊಮ್ಮೆ ಇವತ್ತು ಏನು ಇವತ್ತು ಪದವಿಗಳನ್ನ ತಾವು ಪಡೆದಿದ್ದೀರಾ, ಪದಕಗಳನ್ನ ಪಡೆದಿದ್ದೀರಾ, ತಮ್ಮ ಭವಿಷ್ಯತ್ತು ಉಜ್ವಲವಾಗ್ಲಿ ಏನು ಇವತ್ತು ಪಟ್ಟಾಯಿತು ಅವ್ರು ಹೇಳಿದಾಗೆ ಖಂಡಿತ ಇವತ್ತು ಸೋಲು ಅಂತಕ್ಕಂಥದ್ರ ಬಗ್ಗೆ ನಾವು ಭಯ ಬೀಳದೆ ನಾವು ಗೆಲುವಿನ ಕಡೆ ನಮ್ಮ ಚಿತ್ತ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳನ್ನ ನಮ್ಮ ಹೆಜ್ಜೆಯನ್ನ ಇಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇವತ್ತು ನಿಮ್ಮ ಸಾಧನೆಯನ್ನ ಬಹಳಷ್ಟು ಸಂತೋಷವಾಗಿ ನೋಡ್ಲಿಕ್ಕೆ ಬಂದಿರ್ತಕ್ಕಂಥ ಪೋಷಕರು ಅವರ ಕನಸುಗಳು ಈಡೇರ್ತಕ್ಕಂಥ ಸಮಯ ಇಲ್ಲ. ಇವತ್ತು ಒಂದು ಘಟ್ಟಕ್ಕೆ ನಿಮ್ಮನ್ನ ಒಂದು ಹಂತಕ್ಕೆ ಬಂದು ನಿಮ್ಮನ್ನ ನಿಲ್ಲಿಸಿದ್ದಾರೆ. ಆದ್ರೆ ಇವತ್ತು ಇಷ್ಟರವರೆಗೂ ಅವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಮುಂದೆ ತಡ್ತಾ ಇರ್ತಕ್ಕಂಥ ಕೆಲಸ ಮಾಡಿದ್ರು. ಈಗ ನಿಮ್ಮ ಪಯಣ ಏಕಾಂಗಿಯಾಗಿರ್ತದೆ. ನೀವು ಯಾವ ದಿಕ್ಕಿನಲ್ಲಿ ಸಾಕ್ತೀರಾ, ಯಾವ ಒಂದು ಯಶಸ್ಸನ್ನ ತಾವು ಗಳಿಸ್ತೀರಾ, ಆ ಯಶಸ್ಸನ್ನ ನೋಡಿ ಆನಂದ ಪಡ್ತಕ್ಕಂಥ ಸಮಯ ಇವತ್ತು ಆ ಪೋಷಕರು. ಅದರಿಂದ ಇವತ್ತು ಆ ಪೋಷಕರು ಒಂದು ಕನಸು ನನಸು ಮಾಡಿರ್ತಕ್ಕಂಥ ತಮಗೂ ತಮ್ಮ ಉಜ್ವಲ ಭವಿಷ್ಯತ್ತು ಒಳ್ಳೆ ರೀತಿಯಲ್ಲಿ ಅದು ರೂಪುಗೊಳ್ಳಲಿಕ್ಕೆ ತಮ್ಮ ಪ್ರಯತ್ನ ಇವತ್ತು ಇವತ್ತು ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಯ ಕೊಡುಗೆ ಏನಿದೆ ಅದು ಏನಾದ್ರೂ ಉಪಯೋಗ ಆಗ್ಬೇಕಾದ್ರೆ ಇವತ್ತು ನೀವು ಒಂದು ಘಟ್ಟ ಏನಿದೆ ಈ ಒಂದು ಪಯಣ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಮುಂದೆ ಇದೆ. ಅದರ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.